ನಮ್ಮೂರಲ್ಲಿ ಸ್ವತಂತ್ರ ಬಂದಾಗಿಂದ ಯಾರು ಮಾಡ್ಕೊಟ್ಟಿಲ್ಲ, ಇವ್ರು ಬಂದಾಗಿಂದ ಮಾಡ್ಕೊಟ್ಟವ್ರೆ. ಪ್ರದೀಪೇಶ್ವರ್ ಬಂದಾಗಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಯಿತು. ರಸ್ತೆ ಮಾಡಿಕೊಟ್ರು. ಆಮೇಲೆ ಸ್ಕೂಲ್ ಹುಡುಗರಿಗೆ ಎಲ್ಲ ಹೋಗೋದಕ್ಕೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಹೋಗೋವಾಗಲೆಲ್ಲ ನೀರು ಎಲ್ಲ ಅಡ್ಡ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ದು. ಬಂದಾಗಿಂದ ಚೆನ್ನಾಗಿ ಅನುಕೂಲ ಮಾಡಿಕೊಟ್ರು. ನಾವು ಅವತ್ತು ಹೇಳಿದ್ವಿ ಓಟ್ ಕಮ್ಮಿ ಐತೆ ಅಂತ ನಮ್ಗೆ ರೋಡ್ ಹಾಕ್ಸಿಲ್ಲ ಅಂದಿದ್ದಕ್ಕೆ, ಇಲ್ಲಮ್ಮ ನಾನು ಹಾಕ್ತೀನಿ, ಒಂದು ಓಟ್ ಇದ್ರು ನಾನು ಹಾಕ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆ ಭರವಸೆ ಕಡೆಗೆ ನಮಗೆ ಮಾಡಿಕೊಟ್ಟಿದ್ದಾರೆ ಸರ್ ಅವರು. ಇವಾಗ ನಾವು ಅಲ್ಲಿಂದ ಒಂದು 3 ಕಿಲೋಮೀಟರ್ವರೆಗೂ ನಾವು ನೆಮ್ಮದಿಯಾಗಿ ಓಡಾಡ್ತಾ ಇದ್ದೀವಿ. ನಮ್ಗೆ ಮೋರಿ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಿಂಗೆಲ್ಲ ಕ್ಲೀನಾಗಿ ನೀಟಾಗಿ ರೋಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ರೋಡ್ ಮಾಡಿಸ್ಕೊಟ್ರು. ಈಗ ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ. ಈಗ ಆರಾಮಾಗಿ CC ರೋಡ್ ಆಗಿದೆ, ಒಳ್ಳೆ ಕನ್ವೀನಿಯೆಂಟ್ ಆಗಿದೆ. ಸರಿ, ನನ್ನ ಹೆಸರು ಗೋವಿಂದಪ್ಪ ಸರು. ಇಲ್ಲಿ ತುಂಬ ದಿನದಿಂದ ರಸ್ತೆ ಯಾರೂ ಮಾಡಿಕೊಟ್ಟಿಲ್ಲ ಸುಬ್ರಾಯನಹಳ್ಳಿಗೆ. ಈ ನಮ್ಮ ಪ್ರದೀಪೇಶ್ವರ ಬಂದಾಗಿಂದ ಮೊದಲಿನಿಂದ ಯಾರೂ ಮಾಡಿಕೊಟ್ಟಿಲ್ಲ, ಇವರು ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಜನಗಳಿಗೆಲ್ಲ ರಸ್ತೆ ಚೆನ್ನಾಗಿದೆ. ಇನ್ನು ಮುಂದೇನೂ ಚೆನ್ನಾಗಿ ನೋಡ್ಕೊಳ್ತೀವಿ. ಅವ್ರನ್ನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಸ್ವತಂತ್ರ ಬಂದಾಗಿಂದ ಯಾರೂ ಮಾಡಿಕೊಟ್ಟಿಲ್ಲ, ಇವ್ರು ಬಂದಾಗಿಂದ ಮಾಡಿಕೊಟ್ಟವ್ರೆ. ನಾವು ಸುಬ್ರಾಯನಹಳ್ಳಿಗೆ ರಸ್ತೆ ಅನ್ನೋದೇ ನೋಡಿಲ್ಲ. ಪ್ರದೀಪೇಶ್ವರ ಬಂದಾಗಿಂದ ಇವಾಗ ನಮ್ಗೆ ರಸ್ತೆ ಆಗೈತೆ. ನಮ್ಗೆ ತುಂಬ ಅನುಕೂಲ ಆಯಿತು. ಇವಾಗ ಮಣ್ಣು ಅವಾಗ ರೋಡ್ ನಡೆಯೋಕ್ಕಾಗ್ತಾ ಇಲ್ಲ. ಇವಾಗ ಚೆನ್ನಾಗೈತೆ. ಇವಾಗ ಪ್ರದೀಪೇಶ್ವರ ಬಂದಾಗಿಂದ ನಂಗೆ ಹಿಂಗಾಯ್ತು. ಪ್ರದೀಪೇಶ್ವರ್ ಬಂದಾಗಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಯಿತು. ರಸ್ತೆ ಮಾಡಿಕೊಟ್ರು. ಆಮೇಲೆ ಸ್ಕೂಲ್ ಹುಡುಗರಿಗೆ ಎಲ್ಲ ಹೋಗೋದಕ್ಕೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಹೋಗೋವಾಗಲೆಲ್ಲ ನೀರು ಎಲ್ಲ ಅಡ್ಡ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ದು. ಬಂದಾಗಿಂದ ಚೆನ್ನಾಗಿ ಅನುಕೂಲ ಮಾಡಿಕೊಟ್ರು. ಸ್ವಾತಂತ್ರ್ಯ ಬಂದಾಗಿಂದನೂ ಯಾರು ಮಾಡಿಕೊಟ್ಟಿಲ್ಲ, ಪ್ರದೀಪೇಶ್ವರೇ ಮಾಡಿಕೊಟ್ಟಿದ್ದು. ನಮ್ಮೂರಿಗೆಲ್ಲ ಬಂದಿದ್ರು. ಎಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದಕ್ಕೆ ನಾವು ಪ್ರಾಬ್ಲಮ್ ಚೆನ್ನಾಗಿ ಎಲ್ಲ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ಕತ್ಲಲ್ಲಿ ಬಿತ್ತಲಲ್ಲೇ ಬರೋಕ್ಕಾಗ್ತಿರ್ಲಿಲ್ಲ, ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇವಾಗೇನೋ ಮಳೆ ಬಂದರೆ ಅಡ್ಡ ಆಗ್ತಿತ್ತು, ನೀರು ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು ನಮಗೆ. ಏನಂದರೆ ನಡ್ಕೊಂಡೋಗಕ್ಕೆ ಹೋಗ್ತಾರಲ್ಲ, ಬೈಕಲ್ಲಿರೋರು ಹೋಗ್ತಿದ್ರು, ಮಿಕ್ಕವ್ರು ಹೋಗೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಚೆನ್ನಾಗಿತ್ತು. ಇವಾಗ ರೋಡ್ ಚೆನ್ನಾಗಿ ಮಾಡ್ಕೊಡೋದಕ್ಕೆ ತುಂಬ ಹೃದಯ ಪೂರ್ವಕಕ್ಕೆ ಧನ್ಯವಾದಗಳು. ನಮ್ಮೂರು ಬಂದು ಸುಬ್ರಾಯನಹಳ್ಳಿ ಅಂತ. ಪ್ರದೀಪೇಶ್ವರು ನಮಗೆ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಮದುವೆ ಆಗಿ 18 ವರ್ಷ ಆಯಿತು. ರೋಡು ಎಲ್ಲ ಜಲ್ಲಿ ಮಣ್ಣು ಎಲ್ಲ ಇತ್ತು. ಮಳೆ ಬಂದರೆ ಅಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಮಳೆ ನಿಂತೋದ್ರೂ ನಾವು ಅಲ್ಲೇ ನಿಂತ್ಕೊಳ್ಬೇಕಾಗಿತ್ತು. ಎಲ್ಲ ಬದಿ ಎಲ್ಲ ನೀರು ಹೋದ್ಮೇಲೆ ನಾವು ಈಚೆ ಬರಬೇಕಾಗಿತ್ತು. ಫುಲ್ಲು ಸಮಸ್ಯೆದಿಂದ ಜಾಸ್ತಿ ಬರಳ್ತಾ ಇದ್ವಿ. ಮತ್ತು ಮೊನ್ನೆ ಹಳ್ಳಿನೂ ಸರ್ವೆ ಮಾಡೋಕ್ಕೆ ಬಂದಿದ್ದರು. ಬಂದಾಗ ನಮಗೆ ಬಂದಿದ್ರೆ ನಮ್ಮ ಹಳ್ಳಿಗೆ ಬಂದಿದ್ದರು. ಆದರೂ ಚಿಕ್ಕ ಪುಟ್ಟ ಹಳ್ಳಿ. ಯಾರು ಬಂದ್ರೂ ಇಲ್ಲ ನಿಮ್ಮ ಓಟ್ ಕಮ್ಮಿ ಐತೆ, ನಾವು ರೋಡ್ ಹಾಕಲ್ಲ ಅಂತ ಹೇಳಿದ್ದಾರೆ. ಆದರೂ ಅವ್ರು ಬಂದು ನಮ್ಮ ಸಮಸ್ಯೆ ಮಾಡಿದ್ದಾರೆ, ಕ್ಲಿಯರೆನ್ಸ್ ಮಾಡಿದ್ದಾರೆ. ಬಟ್ ಮೊನ್ನೆ ಬಂದು ನಾವು ಇಲ್ಲಿಂದ ಪಾಪ ಅಲ್ಲಿವರೆಗೂ ನಡೆಸಿದ್ವಿ. ನಮ್ಮ ರೋಡ್ ನೋಡಿ ಅಂಥೇಳಿ ನಾವೇ ಹೆಣ್ಮಕ್ಳು ಖುದ್ದಾಗಿ ನಿಂತ್ಕೊಂಡು ಮಾತಾಡಿದಾಗ ಇಲ್ಲಮ್ಮ ನಾವು 6 ತಿಂಗಳ ಒಳಗಡೆ ನಾವು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. 6 ತಿಂಗಳ ಒಳಗಡೆ ಅವ್ರ ಮಾತು ಕೊಟ್ಟಂಗೆ ನಮಗೆ ನಡೆಸ್ಕೊಟ್ಟಿದ್ದಾರೆ. ನನ್ನ ಪೂರ್ವಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್, ಈ ರಸ್ತೆ ನೋಡೋಕ್ಕೂ ಯಾರನ್ನ ಬಂದರೆ ಭಯ ಬೀಳ್ತಾ ಇದ್ರು. ಈ ರೋಡ್ಗಾಯೋ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಾಕಾಗ್ತಾ ಇತ್ತು. ನಮಗೆ ರೋಡ್ ಮಾಡಿಕೊಟ್ಟಿದ್ದಾರೆ. ಪಾಪ ಅವ್ರದ್ದೇನಿಲ್ಲ, ನಾವು ಡಿಮ್ಯಾಂಡ್ ಮಾಡ್ದಂಗೆ 6 ತಿಂಗಳ ಒಳಗಡೆನೇ ಮಾಡಿಕೊಟ್ಟಿದ್ದಾರೆ ಸರ್. ಅದು ನಾವು ಅವತ್ತು ಹೇಳಿದ್ವಿ ಓಟ್ ಕಮ್ಮಿ ಐತೆ ಅಂತ ನಮ್ಗೆ ರೋಡ್ ಹಾಕಿಸಿಲ್ಲ ಅಂದಿದ್ದಕ್ಕೆ, ಇಲ್ಲಮ್ಮ ನಾನು ಹಾಕ್ಸ್ತೀನಿ, ಒಂದು ಓಟ್ ಇದ್ರು ನಾನು ಹಾಕ್ಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆ ಭರವಸೆ ಕಡೆಗೆ ನಮಗೆ ಮಾಡಿಕೊಟ್ಟಿದ್ದಾರೆ ಸರ್ ಅವರು. ನನ್ನ ಹೆಸರು ಗಂಗಾಧರ ಅಂತ, ಸುಬ್ರಾಯನಹಳ್ಳಿಯಲ್ಲಿ ಇರೋದು ನಾವು. ಸುಮಾರು ಒಂದು ಸ್ವತಂತ್ರ ಬಂದಾಗಿಂದ ನಮ್ಗೆ ರೋಡ್ ಮಾಡಿಕೊಟ್ಟಿರಲಿಲ್ಲ. ಎಂತೆಂಥ MLA ಬಂದರು, ಎಂತೆಂಥ ಮಿನಿಸ್ಟ್ರುಗಳು ಬಂದರು. ಓಟ್ ಕಮ್ಮಿ ಇರೋದಕ್ಕೋಸ್ಕರ ನಮ್ಗೆ ರೋಡೇ ಮಾಡಿಕೊಟ್ಟಿರಲಿಲ್ಲ ಇದುವರೆಗೂ. ನಾವು ಮಕ್ಕಳಿಂದ ನೋಡ್ತಾ ಇದ್ವಿ, ನಮ್ಮ ರೋಡಲ್ಲಿ ಓಡಾಡೋಕ್ಕೆ ಕಷ್ಟ ಇತ್ತು. ಪಾಪ ಊರೂರಿಗೂ ಬಂದು ಪ್ರದೀಪೇಶ್ವರ್ ಸರ್ ಬಂದಿದ್ರು. ಅವಾಗ ಕೇಳ್ಕೊಂಡ್ವಿ, ಸರ್ ಈ ಥರ ರೋಡ್ ಇಲ್ಲ ಸರ್, ನಮಗೆ ಹೆಂಗೆ ಸರ್ ಓಡಾಡೋದು, ಮಕ್ಕಳೆಲ್ಲ ದಿನ ಹೋಗಿ ಬರೋದು ಕಷ್ಟ ಆಗಿದೆ ಸರ್ ಅಂತ ಕೇಳ್ಕೊಂಡ್ವಿ. ಮಳೆ ಬಂದರೆ ಬ್ರಿಡ್ಜ್ ನೋಡಿದ್ರೆ ಬ್ರಿಡ್ಜ್ ಇಲ್ಲ ಸರ್, ನಮಗೆ ಒಂದು ಬ್ರಿಡ್ಜ್ ಅನುಕೂಲ ಮಾಡಿಕೊಟ್ಟು ಒಂದು ರೋಡ್ ಮಾಡಿಕೊಡಿ ಸರ್ ಅಂತ ಕೇಳಿದಕ್ಕೆ, ಇಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಸರ್, ಎಲ್ಲರೂ ಹಿಂಗೆ ಹೇಳಿ ಹೊರಟೋಗಿದ್ದಾರೆ, ನೀವು ಏನು ಮಾಡ್ತೀರಾ ಸರ್ ಅಂದಿದ್ದಕ್ಕೆ, ಇಲ್ಲ ನಾನು ಖಂಡಿತವಾಗೂ ನಾನು ನಿಮ್ಮ ಮಗನಾಗಿ ಮಾಡ್ಕೊಡ್ತೀನಿ ಅಂತೇಳಿ ಭಾಷಣ ಕೊಟ್ಟಿದ್ರು. ನಮಗೊಂದು ಭಾಷಣ ಕೊಟ್ಟಿದ್ರು. ಅದರಂಗೆ ನಡ್ಕೊಂಡಿದ್ದಾರೆ. ಇವಾಗ ನಾವು ಅಲ್ಲಿಂದ ಒಂದು 3 ಕಿಲೋಮೀಟರ್ವರೆಗೂ ನಾವು ನೆಮ್ಮದಿಯಾಗಿ ಓಡಾಡ್ತಾ ಇದ್ದೀವಿ. ನಮ್ಗೆ ಮೋರಿ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಮೋರಿನೂ ನೀರು ಬಂದ್ರೂ ಇವಾಗ ನಾವು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಳೆ ಬಂದ್ರೂ ಓಡಾಡ್ತಾ ಇದ್ವಿ, ಆರಾಮಾಗಿದೆ ನಮಗೆ. ಒಳ್ಳೆ ವ್ಯಕ್ತಿ ಅನಿಸ್ತಾ ನಮಗೆ. ಒಂದು ಫ್ರೆಂಡ್ ಥರ ಬಂದು ಜೊತೆಯಲ್ಲಿ ನಿಂತ್ಕೊಂಡು ರೋಡೆಲ್ಲ ಓಡಾಡಿ ಮಾಡಿಕೊಟ್ಟಿದ್ದಾರೆ ನಮಗೆ.
ಅಷ್ಟೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾಕು ನಮ್ಗೆ. ಅವ್ರು ಏನೇ ಅಂದ್ಕೊಂಡು ಬೇರೆಯವರು ನಮ್ಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾರು ಎಮ್ ಎಲ್ ಎಗಳು ಮಾಡ್ದಿರೋ ಕೆಲಸ ಮಾಡಿ ನಮ್ಗೆ ತೋರಿಸಿದ್ದಾರೆ. ಅವ್ರ ಮಾತಂಗೆ ಹೇಳಿದ ಮಾತು ನೆಟ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಅವ್ರಿಗೆ. ನಮ್ಮೂರಿಗೆ ಬಂದಾಗ ಪ್ರದೀಪ್ ಈಶ್ವರಣ್ಣ ನಮ್ಮೂರಿಗೆ ಬಂದಿದ್ರು. ನಾನೇ ಕೈ ಹಿಡ್ಕೊಂಡು ಹೋಗಿ ಅಣ್ಣ ಹಿಂಗಾಗಿದೆ ಅಣ್ಣ ರಸ್ತೆ ಅಂತ ಕರ್ಕೊಂಡೋಗಿ ತೋರಿಸ್ದೆ. ಅಮ್ಮ ನಾನು ಮಾಡ್ಕೊಡ್ತೀನಮ್ಮ ಅಂತ ಮಾತು ಕೊಟ್ಟರು. ನಮಗೆ ರಸ್ತೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ ಪ್ರದೀಪ್ ಈಶ್ವರಣ್ಣ. ಲಾಸ್ಟ್ ಟೈಮು ನಮ್ಮ ಊರಿಗೆ ನಮ್ಮ ಶಾಸಕ ಅಂತ ನಮ್ಮ ಪ್ರದೀಪ್ ಸರ್ ಬಂದಿದ್ದರು. ಆವಾಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಕೇಳ್ಕೊಂಡಿದ್ವಿ, ಸರ್ ರೋಡ್ ಇಲ್ಲ, ಸರಿ ಹಳ್ಳ ಗುಂಡಿ ಕೊಚ್ಚೆ ನೀರು ಎಲ್ಲ ರೋಡಲ್ಲೇ ಹೋಗ್ತಾ ಇತ್ತು, ಜಲ್ಲಿ ಎಲ್ಲ ಇತ್ತು, ತುಂಬ ಕಷ್ಟ ಆಗ್ತಾ ಇತ್ತು ಓಡಾಡೋಕ್ಕೆ. ನಾವು ಹುಟ್ಟಿದಾಗಿಂದ ನನಗೆ ಇವಾಗ 30 ಇಯರ್ಸು, ನಾನು ಸಿವಿಲ್ ಇಂಜಿನಿಯರು. ಆದರೂ ನಮಗೆ ಯಾರೂ ಸ್ಪಂದಿಸಿಲ್ಲ. ಇಷ್ಟು ವರ್ಷದಿಂದ ಇಷ್ಟು ಜನ ಶಾಸಕರು ಬಂದರು ಹೋದರು, ಆದರೂ ನಮಗೆ ಸ್ಪಂದಿಸೋ ಅಂಥ ಶಾಸಕರು ಈಗ ಬಂದು ನಮ್ಮ ಊರಿಗೆ ಭೇಟಿ ಕೊಟ್ಟಿದ್ರು. ಊರಿಗೆ ಭೇಟಿ ಕೊಟ್ಟಾಗ ನಾವು ಕೇಳ್ಕೊಂಡ್ರಿ, ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಕೇಳ್ಕೊಂಡಾಗ, ಸರ್ ನಮಗೆ ರೋಡ್ ಬೇಕು, ಅನಿವಾರ್ಯ ಬೇಕೇ ಬೇಕು, ಇಲ್ಲಾಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಒಂದು ಸೊಸೈಟಿಗೆ ಹೋಗ್ಬೇಕಂದ್ರೂ ಹಳ್ಳಿ ಜನ ಅಲ್ಲಿ ಕೊರ್ಲಳ್ಳಿಗೆ ಹೋಗ್ಬೇಕು, ಸೊಸೈಟಿ ತೊಗೊಂಡು ಅಕ್ಕಿ ತೊಗೊಂಡು ಬರೋಕೆ ಕೂಡ ಆಗ್ತಾ ಇರಲಿಲ್ಲ. ಸ್ಕೂಲ್ಗೆ ಮಕ್ಳು ಬಿಡೋಕ್ಕೂ ಆಗ್ತಾ ಇರಲಿಲ್ಲ. ಅಲ್ಲಿ ಮೇಲೆ ಬ್ರಿಡ್ಜ್ ಮೇಲೆ ನೀರು ಬರ್ತಾ ಇತ್ತು. ಬ್ರಿಡ್ಜ್ ಮೇಲೆ ನೀರು ಬಂದಾಗ ಹಸು ಎಲ್ಲ ಕುರಿ ಆ ಕಡೆ ಈ ಕಡೆ ಬರಬೇಕಂದ್ರೂ ಓಡಾಡೋಕ್ಕೆ ಜನ ತುಂಬ ತೊಂದರೆ ಪಡ್ತಾಯಿದ್ರು. ಒಂದು ವೆಹಿಕಲ್ ಕೂಡ ಹೋಗಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಕಾರ್ ಇದೆ, ಕಾರು ಮೂವ್ ಆಗ್ತಾ ಇರಲಿಲ್ಲ, ಅಷ್ಟೊಂದು ಗುಂಡಿ ಆಗ್ತಾ ಇತ್ತು. ಈಗ ನಮ್ಮ ಪ್ರದೀಪ್ ಸರ್ ಬಂದಮೇಲೆ ಎಲ್ಲ ರೋಡ್ ಎಲ್ಲ ಮಾಡಿಸ್ಕೊಟ್ಟು ಟೈಮ್ ಕೊಡಿ ಅಂತ ಹೇಳಿದರು. ಒಂದು 6 ತಿಂಗಳು ಟೈಮ್ ಕೊಟ್ರಪ್ಪ, ನಿಮಗೆಲ್ಲ ಕ್ಲೀನಾಗಿ ನೀಟಾಗಿ ರೋಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ರೋಡ್ ಮಾಡಿಸ್ಕೊಟ್ರು. ಈಗ ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ. ಈಗ ಆರಾಮಾಗಿ CC ರೋಡ್ ಆಗಿದೆ, ಒಳ್ಳೆ ಕನ್ವೀನಿಯೆಂಟ್ ಆಗಿದೆ, ನೀಟಾಗಿ ಆರಾಮಾಗಿ ಹೋಗ್ಬೋದು.